ಒಂದು ಸುಂದರವಾದ ಹಳ್ಳಿ. ಆ ಹಸಿರು ಹಸಿರಾದ ಹಳ್ಳಿಯಲ್ಲಿ ಒಬ್ಬ ಅಜ್ಜಿ ಇದ್ದಳು. ಆ ಅಜ್ಜಿಗೆ ಒಂದು ಕೆಂಪು ತುಪ್ಪಳದ ಗತ್ತಿನ ಹುಂಜ ಇತ್ತು. ಹಳ್ಳಿಯ ಜನರೆಲ್ಲ ಅಜ್ಜಿಯನ್ನು ಹುಂಜದ ಅಜ್ಜಿ ಎಂದೇ ಕರೆಯುತ್ತಿದ್ದರು. ಆದರೆ ಆ ಅಜ್ಜಿಗೆ ಒಂದು ಸಣ್ಣ ಜಂಬ ಇತ್ತು. ಒಂದು ದಿನ ಅಜ್ಜಿ ಹಳ್ಳಿಯ ಕಟ್ಟೆಯ ಮೇಲೆ ಕುಳಿತಿದ್ದವರ ಮುಂದೆ ಹೋಗಿ ಹೀಗೆ ಹೇಳಿದಳು: ನೋಡಿ ಜನರೇ, ನನ್ನ ಈ ಹುಂಜ ಇದೆಯಲ್ಲ, ಇದು ಬೆಳ್ಳಂಬೆಳಗ್ಗೆ ಕೂಗಿದರೆ ಮಾತ್ರ ಸೂರ್ಯ ಹುಟ್ಟುವುದು. ಒಂದು ವೇಳೆ ನನ್ನ ಹುಂಜ ಕೂಗದಿದ್ದರೆ ಈ ಜಗತ್ತೇ ಕತ್ತಲೆಯಲ್ಲಿ ಮುಳುಗಿ ಹೋಗುತ್ತದೆ. ಹಳ್ಳಿಯ ಜನರಿಗೆ ಅಜ್ಜಿಯ ಮಾತು ಕೇಳಿ ನಗು ಬಂತು. ಆದರೆ ಅಜ್ಜಿ ಮಾತ್ರ ತನ್ನ ಜಂಬವನ್ನು ಬಿಡಲಿಲ್ಲ. ನಿಮಗೆ ನಗು ಬರುತ್ತಿದೆಯೇ? ನಾಳೆ ನೋಡಿ, ನಾನು ನನ್ನ ಹುಂಜವನ್ನು ಕರೆದುಕೊಂಡು ಪಕ್ಕದ ಊರಿಗೆ ಹೋಗುತ್ತೇನೆ. ಆಗ ಈ ಹಳ್ಳಿಯಲ್ಲಿ ಸೂರ್ಯನೇ ಹುಟ್ಟುವುದಿಲ್ಲ. ನೀವೆಲ್ಲ ಕತ್ತಲೆಯಲ್ಲಿ ಪರದಾಡಬೇಕು ಎಂದು ಸವಾಲು ಹಾಕಿದಳು. ಮರುದಿನ ಬೆಳಗಿನ ಜಾವ ಅಜ್ಜಿ ಯಾರಿಗೂ ತಿಳಿಯದಂತೆ ತನ್ನ ಹುಂಜವನ್ನು ಒಂದು ಬುಟ್ಟಿಯಲ್ಲಿ ಹಾಕಿಕೊಂಡು ಪಕ್ಕದ ಊರಿಗೆ ಹೋದಳು. ಅಲ್ಲಿ ಒಂದು ಮರದ ಕೆಳಗೆ ಕುಳಿತುಕೊಂಡು ಮನಸ್ಸಿನಲ್ಲೇ ಅಂದುಕೊಂಡಳು: ಪಾಪ, ಈಗ ನಮ್ಮ ಹಳ್ಳಿಯ ಜನರೆಲ್ಲ ಕತ್ತಲೆಯಲ್ಲಿ ಸೂರ್ಯನಿಗಾಗಿ ಕಾಯುತ್ತಾ ಇರುತ್ತಾರೆ. ಅವರಿಗೆ ನನ್ನ ಬೆಲೆ ಈಗ ತಿಳಿಯುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಅಜ್ಜಿ ಇದ್ದ ಕಡೆ ಸೂರ್ಯ ಹುಟ್ಟಿದನು. ಅಜ್ಜಿ ಮುಗುಳು ನಗುತ್ತಾ, ನನ್ನ ಹುಂಜ ಇಲ್ಲಿ ಕೂಗಿದ್ದಕ್ಕೆ ಇಲ್ಲಿ ಸೂರ್ಯ ಬಂದಿದ್ದಾನೆ ಎಂದುಕೊಂಡಳು. ಆದರೆ ಅವಳಿಗೆ ಕುತೂಹಲ ತಡೆಯಲಾಗದೆ ತನ್ನ ಹಳ್ಳಿಯಲ್ಲಿ ಏನಾಗುತ್ತಿದೆ ಎಂದು ನೋಡಲು ವಾಪಸ್ ಬಂದಳು. ಹಳ್ಳಿಗೆ ಬಂದು ನೋಡಿದರೆ ಏನಿದೆ? ಹಳ್ಳಿಯ ಜನರೆಲ್ಲ ಎಂದಿನಂತೆ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರು. ರೈತರು ಹೊಲಕ್ಕೆ ಹೋಗಿದ್ದರು, ಹೆಂಗಸರು ನೀರು ತರುತ್ತಿದ್ದರು, ಮಕ್ಕಳು ಆಟವಾಡುತ್ತಿದ್ದರು. ಅಜ್ಜಿಗೆ ಆಶ್ಚರ್ಯವಾಯಿತು. ಅವಳು ಒಬ್ಬನನ್ನು ತಡೆದು ಕೇಳಿದಳು: ಏನಪ್ಪಾ, ಇಂದು ನಿಮ್ಮ ಹಳ್ಳಿಯಲ್ಲಿ ಸೂರ್ಯ ಹುಟ್ಟಿದನೆ? ಅದಕ್ಕೆ ಅವನು ನಗುತ್ತಾ ಹೇಳಿದನು: ಹೌದು ಅಜ್ಜಿ, ಸೂರ್ಯ ಎಂದಿನಂತೆ ಸರಿಯಾದ ಸಮಯಕ್ಕೆ ಹುಟ್ಟಿದ್ದಾನೆ. ಸೂರ್ಯ ಹುಟ್ಟಲು ಯಾರ ಅಪ್ಪಣೆಯೂ ಬೇಕಿಲ್ಲ ಅಲ್ವಾ? ಅಜ್ಜಿಗೆ ಆಗ ತನ್ನ ತಪ್ಪಿನ ಅರಿವಾಯಿತು. ಸೂರ್ಯ ಹುಟ್ಟುವುದು ಪ್ರಕೃತಿಯ ನಿಯಮ, ತನ್ನ ಹುಂಜದ ಕೂಗಿನಿಂದಲ್ಲ ಎಂದು ಅವಳಿಗೆ ಅರ್ಥವಾಯಿತು. ಅಂದಿನಿಂದ ಅಜ್ಜಿ ತನ್ನ ಜಂಬವನ್ನು ಬಿಟ್ಟು ಎಲ್ಲರೊಂದಿಗೆ ಪ್ರೀತಿಯಿಂದ ಇರಲು ಶುರು ಮಾಡಿದಳು. ನೀತಿ: ಜಂಬ ಮತ್ತು ಅಹಂಕಾರ ನಮ್ಮನ್ನು ಆಶಾಸ್ಪದವಾಗಿಸುತ್ತವೆ. ಪ್ರಕೃತಿಯ ಮುಂದೆ ನಾವೆಲ್ಲರೂ ಅಲ್ಪರು.